ಆ ಪ್ರವಾದಿ ಮೊಹಮ್ಮದರಿಗೆ ನಾವು ಆರಾಧನೆ ಮಾಡಲ್ಲ, ಅವರನ್ನೇ ನಾವು ದೇವರು ಅಂತ ಹೇಳಲ್ಲ. ಅವರಿಗೆ ಪೂಜೆ ಮಾಡುವುದೇ ನಿಷಿದ್ಧ. ನಮಗೆ ಮನುಷ್ಯರಿಗೆ ಪೂಜೆ ಮಾಡುವುದು, ಸೃಷ್ಟಿಗಳಿಗೆ ಪೂಜೆ ಮಾಡುವುದು ಇಸ್ಲಾಮಿನಲ್ಲಿ ನಿಷಿದ್ಧ. ಇಸ್ಲಾಮಿನಲ್ಲಿ ಅಲ್ಲ ಮಾತ್ರ ಒಬ್ಬನೇ, ಅಲ್ಲಾನಿಗೆ ಮಾತ್ರ ನಾವು ಇದು ಆರಾಧನೆ ಮಾಡಬಹುದು, ಪೂಜೆ ಮಾಡಬಹುದು. ಇಸ್ಲಾಮಿನ ಕಟ್ಟಾಜ್ಞೆ ಇದೆ ಮೂರ್ತಿ ಪೂಜೆ, ಅದು ಶಿರ್ಕ್ ಮಹಾಪಾಪ. ಶಿರ್ಕ್ ಮಾಡಬಾರ್ದು. ಅಲ್ಲಾಹನೊಂದಿಗೆ ಬೇರೆ ಯಾರನ್ನು ಸೇರಿಸೋದು ಅದು ಶಿರ್ಕ್ ಆಗಿದೆ. ಈ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲ. ಇಸ್ಲಾಮಲ್ಲಿ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್, ಅಲ್ಲಾಹನಲ್ಲದೆ ಆರಾಧ್ಯನಿಲ್ಲ, ದೇವರೊಬ್ಬನೇ. ಆ ಅಲ್ಲಾಹನಿಗೆ ಮಾತ್ರ ನೀವು ಆರಾಧನೆ ಮಾಡಿದರೆ ಮಾತ್ರ ಮುಸಲ್ಮಾನಾಗೋದು. ಬೇರೆ ಯಾರಿಗೂ ನೀವು ಆರಾಧನೆ ಮಾಡುವಂಗಿಲ್ಲ, ಪೂಜೆ ಮಾಡುವಂಗಿಲ್ಲ. ಅಲ್ಲಾಹನಲ್ಲದೆ ಬೇರೆ ಯಾವನೇ ಇಲ್ಲಿ ಆರಾಧ್ಯನಿಲ್ಲ ಅಂತ. ಆದ್ದರಿಂದ ಪೂಜೆಗಳು ಅವರವರ ಧರ್ಮಕ್ಕನುಸೃತವಾಗಿ ಜೀವನ ಮಾಡೋಕ್ಕೆ ಅಲ್ಲಾಹನೇ ಹೇಳುತ್ತಾನೆ, ಲಕುಂ ದೀನುಕುಂ ವಲಿಯ ದೀನ್. ನಿಮ್ಮ ಧರ್ಮ ನಿಮಗೆ, ಅವರವರಿಗೆ ಆ ಧರ್ಮ ಅಂತ. ಅಲ್ಲಾಹನೇ